ವಿಚಾರಕ್ಕೆ ನಡು ರಸ್ತೆಯಲ್ಲೇ ಡಿಶುಂ ಪರಸ್ಪರ ಬಿದ್ದು ಗುದ್ದಾಡಿದ ಯುವಕರು ಮೈ ಕೈನಲ್ಲಿ ರಕ್ತ ಬರ್ತಾ ಇದ್ರು ನಾನಾ ನೀನಾ ಅಂತ ಫೈಟ್ ಮುಂದುವರಿಸಿದ್ದಾರೆ. ಹುಡುಗಿ ವಿಚಾರಕ್ಕೆ ನಡು ರಸ್ತೆಯಲ್ಲೇ ಡಿಶುಂ ನಡೆದಿದೆ. ಪರಸ್ಪರ ಬಿದ್ದು ಗುದ್ದಾಡ್ಕೊಂಡಿದ್ದಾರೆ ಯುವಕರು. ಮೈ ಕೈನಲ್ಲಿ ರಕ್ತ ಬರ್ತಾ ಇದ್ರು ಕೂಡ ನಾನಾ ನೀನಾ ಅಂತ ಫೈಟ್ ಅನ್ನ ಮಾತ್ರ ಮುಂದುವರಿಸಿದ್ದಾರೆ. HAL ಠಾಣೆ ASI ಪುತ್ರ ಅರ್ಮಾನ್ ಅಜರುದ್ದೀನ್ ನಡುವೆ ಫೈಟ್ ನಡೆದಿದೆ. ಹೆಣ್ಣೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆಯಲ್ಲಿ ಹೊಡೆದಾಡ್ತಾ ಇದ್ರು ಕೂಡ ಜನ ಮಾತ್ರ ಕ್ಯಾರೆ ಅಂತ ಇಲ್ಲ, ನೋಡ್ಕೊಂಡು ನಿಂತಿದ್ದಾರೆ, ಮಜಾ ತೆಗೆದುಕೊಳ್ತಾ ಇದ್ದಾರೆ. ಅರ್ಮಾನ್ ಸಂಬಂಧಿಯಾಗಿರೋ ಯುವತಿ ಅಜರುದ್ದೀನ್ ಜೊತೆ ಆತ್ಮೀಯವಾಗಿ ಯುವತಿ ಇದ್ದಾರೆ. ಇದನ್ನ ಪ್ರಶ್ನೆ ಮಾಡಿದಂತಹ ಅರ್ಮಾನ್ ಈ ಇಬ್ಬರ ನಡುವೆ ಕಿರಿಕ್ ಶುರುವಾಗಿದೆ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ದೂರು ಮತ್ತೆ ಪ್ರತಿ ದೂರು ದಾಖಲಾಗಿದೆ. ಒಂದು ಹುಡುಗಿಯ ವಿಚಾರಕ್ಕೆ ಶುರುವಾಗಿರುವಂತಹ ಗಲಾಟೆ ಇದು. ಮೈ ಕೈ ಪೆಟ್ಟಾದ್ರೂ ಸರಿನೇ ನಾನಾ ನೀನಾ ಅಂತ ಹೇಳಿ ಜಗಳ ಆಡ್ಕೊಳ್ತಾ ಇದ್ದಾರೆ. ಆ ಜಗಳದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈ ಹುಡುಗಿಯ ವಿಚಾರಕ್ಕೆ ಶುರುವಾಗಿರುವಂತಹ ಜಗಳನ ಇದು ಯಾವಾಗ ಆಗಿರುವಂತಹ ಘಟನೆ ಇದು? ಅದು ಕೂಡ ASI ಪುತ್ರ ಅರ್ಮಾನ್ ಅಂತ ಕೂಡ ಕೇಳಿ ಬರ್ತಾ ಇದೆ. ಯಾವತ್ತಾಗಿರೋ ಘಟನೆ ಇದು ಅಂತ ಹೇಳಿ. ರಮ್ಯಾ, ಈ ಒಂದು ಘಟನೆ ಅಂದ್ರೆ ಕಳೆದ ಒಂದು ವಾರದ ಹಿಂದೆ, ಅಂದ್ರೆ 5 ದಿನದ ಹಿಂದೆ, ಅಂದ್ರೆ ಶನಿವಾರ ಈ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಇಬ್ರು ಹುಡುಗರು ಯುವತಿಯ ವಿಚಾರಕ್ಕೆ ನಡು ರಸ್ತೆಯಲ್ಲಿ ಎಲ್ಲ ಸಾರ್ವಜನಿಕವಾಗಿ ಹೊಡೆದಾಟವನ್ನ ಮಾಡ್ಕೊಂಡಿದ್ದಾರೆ. ಪರಸ್ಪರ ನಡು ರಸ್ತೆಯಲ್ಲಿ ಕೂಡ ಬಿದ್ದು ಒದ್ದಾಡಿ ರಕ್ತ ಬರುವ ರೀತಿಯಲ್ಲಿ ಹೊಡೆದಾಡ್ಕೊಂಡಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಬಿದ್ದಂತ ಸ್ಥಳೀಯರು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಂತರ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಗುತ್ತೋ ನಂತರ HAL ಪೊಲೀಸ್ ಠಾಣೆಯ ಪುತ್ರ ಆಗಿರುವಂತ ಅರ್ಮಾನ್ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಮತ್ತೊಬ್ಬ ಯುವಕ ಏನಿದ್ರೆ ಆತ ಅಜರುದ್ದೀನ್ ಅಂತ ಹೇಳಿ ಗೊತ್ತಾಗುತ್ತೆ. ಹೀಗಾಗಿ ಇಬ್ರು ಕೂಡ ಈಗಾಗಲೇ ಪೊಲೀಸ್ನವರು ಕೂಡ ಕರ್ಕೊಂಡ್ಬಂದು ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಲ್ಲಿ ಅಂದ್ರೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ಸೊಮಟ ಕೇಸ್ ಅನ್ನ ದಾಖಲಿಸಿಕೊಂಡಂತ ಪೊಲೀಸ್ನವರು ನಂತರ ಇಬ್ರು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆ ಮೇಲೆ ಮಾಡುವಂತ ಸಂದರ್ಭದಲ್ಲಿ ಯುವತಿಯ ವಿಚಾರಕ್ಕೆ ಈ ರೀತಿಯಾದಂತ ಘಟನೆ ನಡೆದಿದೆ ಅಂತ ಹೇಳಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಈ ಅರ್ಮಾನ್ ಏನಿದ್ದಾನೆ ASI ಪುತ್ರ, ಆತ ಈ ಯುವತಿ ಏನಿದ್ದಾಳೆ ಆಕೆ ಒಂದು ಸಂಬಂಧಿತ ಅಂತ ಹೇಳಿ ಕೂಡ ಗೊತ್ತಾಗ್ತದೆ. ಮತ್ತೊಬ್ಬ ಯುವಕ ಏನಿದ್ದಾನೆ ಅಜರುದ್ದೀನ್ ಅಂತ, ಆತ ಒಂದು ಅರ್ಮಾನ್ ಅವರ ಸಂಬಂಧಿಯ ಯುವತಿ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಈತ ನೇರವಾಗಿ ಹೋಗಿ ಪ್ರಶ್ನೆಯನ್ನ ಮಾಡ್ತಾನೆ, ನೀನ್ ಯಾರು ನನ್ನ ಸಂಬಂಧಿ ಯುವತಿ ಜೊತೆ ಮಾತನಾಡೋದಕ್ಕೆ ಅಂತೇಳಿ ಗಲಾಟೆಯನ್ನ ಮಾಡ್ತಾನೆ. ಇಬ್ರು ಕೂಡ ಮಾತಲ್ಲೇ ಗಲಾಟೆ ಮಾಡ್ಕೊಂಡ ನಂತರವಾಗಿ ಅತಿರೇಕಕ್ಕೆ ಹೋಗುತ್ತೆ. ನಂತರ ಇಬ್ರು ಕೂಡ ಕೊರಳಿನ ಪಟ್ಟಿಯನ್ನ ಇಟ್ಕೊಂಡು ಗಲಾಟೆಯನ್ನ ಮಾಡ್ತಾ ಇರ್ತಾರೆ. ಅಷ್ಟು ಜನ ಸಾರ್ವಜನಿಕರು ಇದ್ರು ಕೂಡ ಯಾರು ಕೂಡ ಅವರನ್ನ ಹೋಗಿ ಬಿಡಿಸುವಂತ ಕೆಲಸವನ್ನ
ಕೆಲಸವನ್ನ ಮಾಡೋದಿಲ್ಲ. ಅವರು ಖುದ್ದು ಹೊಡೆದಾಡ್ಕೊಂಡು ನೆಲಕ್ಕೆ ಬಿದ್ದು ಒಬ್ಬರಿಗೊಬ್ರು ಒದ್ದಾಡ್ತಿದ್ರು, ಮೈ ಮೇಲೆ ರಕ್ತ ಬರ್ತಾ ಇದೆ, ಮುಖದಲ್ಲೂ ಕೂಡ ರಕ್ತ ಬರ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ಯಾರು ಸಾರ್ವಜನಿಕರು ಹೋಗಿ ಅವರನ್ನ ಬಿಡಿಸುವಂತ ಕೆಲಸವನ್ನ ಮಾಡಿರ್ಲಿಲ್ಲ. ನಂತರ ಈ ಒಂದು ವಿಡಿಯೋ ವೈರಲ್ ಆದ ನಂತರ ಎಣ್ಣೂರು ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸುಮಟ ಕೇಸನ್ನ ದಾಖಲಿಸ್ಕೊತಾರೆ. ನಂತರ ಇಬ್ಬರನ್ನು ಕರೆದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇಬ್ರು ಕೂಡ ದೂರು ಪ್ರತಿದೂರು ಅಂದ್ರೆ ಕಂಪ್ಲೇಂಟ್ ಗೆ ಮತ್ತೊಂದು ಕೌಂಟರ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಅವರನ್ನು ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.